ಸೆಪ್ಟೆಂಬರ್ 26ನೇ ತಾರೀಕು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಡೇ. ಹಾಯ್ ಕಂದ, ಹೇಗಿದೆಯಾ? ಈ ದಿನ ಏನಕ್ಕೆ ಬರುತ್ತೆ ಗೊತ್ತಾ? ನಮಗೆ ಅರಿವು ಮೂಡಿಸ್ಲಿಕ್ಕೆ, ನೆನಪು ಮಾಡಿಸ್ಲಿಕ್ಕೆ ನಮ್ಮ ಆರೋಗ್ಯ, ಪರಿಸರದ ಆರೋಗ್ಯ ಇಂಟರ್ ಕನೆಕ್ಟೆಡ್. ಈಗ ಈ ಗಾಳಿ, ನೀರು, ಮಣ್ಣು ಎಷ್ಟು ಶುದ್ಧವಾಗಿರುತ್ತೋ ನಮ್ಮ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ. ಆದರೆ ನಾವು ಇದನ್ನೆಲ್ಲ ಹಾಳು ಮಾಡಿದ್ರೆ ನನಗೂ ಇದಕ್ಕೂ ಏನಾಗಬೇಕು ತಗೋ ಅಂತ ಏನೋ ಗಲೀಜು ಮಾಡಿ ತೊಂದರೆ ಮಾಡಿದ್ರೆ ಬರೀ ಪ್ರಾಣಿ ಪಕ್ಷಿಗಳಿಗೆ ಅಷ್ಟೇ ಅಲ್ಲ, ನಮಗೂ ಹಾನಿ ಆಗೇ ಆಗುತ್ತೆ. ಸೊ ಈ ಪುಟ್ಟ ಕೈಗಳಲ್ಲಿ ನೀನು ಏನೇನು ಮಾಡ್ಬೋದು ಅಂತ ಹೇಳ್ತೀನಿ. ಈಗ ಕೊಳಾಯಲ್ಲಿ ನೀರು ಹೋಗ್ತಾ ಇದೆ ಅಂದರೆ ಓಡೋಗಿ ನೀರು ನಿಲ್ಲಿಸು, ಆಯಿತಾ? ನೀರು ವೇಸ್ಟ್ ಮಾಡೋದು ಒಳ್ಳೆಯದಾ? ಅದು ಕೂಡ ವೇಸ್ಟ್ ಆಗಿ ಮೂರಿಗೆ ಹೋಗಿ ಒಳ್ಳೆ ನೀರು ಹಾಳಾದ ನೀರು ಜೊತೆ ಸೇರುತ್ತೆ. ಈಗ ಚಾಕ್ಲೇಟೋ ಏನೋ ತಿನ್ನಬಾರ್ದು, ಬಟ್ ಇನ್ ಕೇಸ್ ತಿಂದರೆ ಅದ್ರ ಕವರ್ನ ಅಲ್ಲಿ ಇಲ್ಲಿ ಹಾಕಿದ್ರೆ ಮಣ್ಣೊಳಗೆ ಹೋಗಿ ಮಣ್ಣು ಕಲುಷಿತವಾಗುತ್ತೆ, ಮತ್ತು ನೀರೊಳಗೆ ಹೋದರೆ ನೀರು ಹಾಳಾಗುತ್ತೆ, ಆಯಿತಾ? ಸೊ ಡಸ್ಟ್ಬಿನ್ಗೆ ಹಾಕು. ಮನೆಯಲ್ಲಿ ಫ್ಯಾನು ಲೈಟು ನೀವು ಇಲ್ಲದೆ ಇರೋ ಕಡೆ ಎಲ್ಲಾದರೂ ಉರಿತಾ ಇದೆ ಅಂದರೆ ಓಡೋಗಿ ಆಫ್ ಮಾಡು, ಆಯಿತಾ? ಅದು ಕೂಡ ನ್ಯಾಚುರಲ್ ರಿಸೋರ್ಸಸ್ಸಿಂದನೇ ಬರುವಂಥದ್ದು. ಮತ್ತು ಎಲ್ಲಾದರೂ ಗಿಡ ನೆಡೋವಂಥದ್ದಿದ್ದರೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ನೀನು ಹೋಗಿ ಗಿಡ ನೆಡೋವಂಥದ್ದು. ಇಲ್ಲ ಮನೆ ಹತ್ರನೇ ಮರಗಳಿದೆ, ಅವಕ್ಕೆ ಎಷ್ಟೋ ಪ್ರೀತಿ ಬೇಕಾಗಿರುತ್ತೆ, ಹೋಗಿ ನೀರು ಹಾಕುವಂಥದ್ದು, ಗೊಬ್ಬರ ಹಾಕ್ಕೊಳ್ಳೋವಂಥದ್ದು, ತಬ್ಕೊಂಡು ಇರೋ ಅಂಥದ್ದು ಒಮ್ಮೆ ಅದನ್ನು ಟ್ರೈ ಮಾಡಿ ನೋಡು. ಯಾಕಂದರೆ ಮರಗಳು ನಮಗೆ ಆಕ್ಸಿಜನ್ ಕೊಡುತ್ತೆ, ಆಯಿತಾ? ಇವೆಲ್ಲ ಪುಟ್ಟ ಪುಟ್ಟ ಕೆಲಸಗಳು ಪರಿಸರಕ್ಕೆ ಎಷ್ಟು ಸಹಾಯಕಾರಿ ಗೊತ್ತಾ? ನೀನು ಮಾಡೋದಲ್ಲದೆ ನಿನ್ನ ಫ್ರೆಂಡ್ಸ್ಗಳಿಗೂ ಕೂಡ ಹೇಳು. ಯಾಕೆ ಗೊತ್ತಾ? ಪರಿಸರ ಕಾಪಾಡೋದು, ವೆನ್ ಯು ಪ್ರೊಟೆಕ್ಟ್ ದಿ ಎನ್ವಿರಾನ್ಮೆಂಟ್, ಅದು ನಮ್ಮ ಆರೋಗ್ಯನ ಕಾಪಾಡುತ್ತೆ. ಇಟ್ ಪ್ರೊಟೆಕ್ಟ್ಸ್ ಯು.